ಬಂದೆ. ಏ ಕೂತ್ಕೋ. ಯಾಕೆ ಹೇಳ್ತಿ ಎಲ್ಲದಕ್ಕೂ ನೀನು? ನಾನು ನೋಡ್ತೀನಿ. ಬಾಪ ಒಳಗಡೆ. ಯಾರು ಲಚ್ಚಿ ಅದು? ಹೇಳ್ತೀನಿ ಇರು. ಥ್ಯಾಂಕ್ ಯು. ಇಲ್ಲಿ ನೋಡು. ಅಯ್ಯೋ ಅಯ್ಯಪ್ಪ, ಏನೇ ಇದು ದೊಡ್ಡ ಅಡಿಗೆ ಮನೆಗೆ ಬಂದ್ಬಿಟ್ಟಿದೆ. ಈ ಅಡುಗೆಲಿ ಏನಿದೆ ಅಂತ ತೋರಿಸ್ತೀನಿ, ನೋಡ್ತಾ ಇರು. ಏನೇ ನೀನು ಯಾವಾಗ ನೋಡಿದ್ರು ಸೀರೆ ಹಿಂದೆನೆ ಬಿದ್ದಿರ್ತೀಯಲ್ಲ. ಈ ಸೀರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ಕಣೆ. ಈ ಸೀರೆನ ಮದ್ವೆ ಹಿಂದಿನ ದಿನ ಏನೋ ನೋಡೆ ಬ್ಲೌಸ್ ಹೊಲ್ಸ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇದು ಮದುವೆ ಆಗಿ ಮಾರನೇ ದಿನ, ಸರಿನಾ? ಬರೀ ಇಷ್ಟೇ ಆಗೋಯ್ತಾ ನಿಂದು? ಮದುವೆ ದಿನ ಉಟ್ಕೊಳ್ಳಕ್ಕೆ ಒಂದು ಗ್ರ್ಯಾಂಡ್ ಸ್ಯಾರಿ ಬೇಕು. ಯಾವ್ದು ಉಟ್ಕೋತೀಯಾ? ಬರೀ ನಿಂದು ಇಷ್ಟೇ ಆಗೋಯ್ತಾ? ನೋಡು, ನಿನಗೆ ಮೈ ಹುಷಾರಿಲ್ಲ ಅಂತ ನಾನು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದ್ರೆ ಶಾಪಿಂಗ್ ಮಾಲಕ್ಕೆ ಕರ್ಕೊಂಡೋಗಿ 10 ಸೀರೆ ಸೆಲೆಕ್ಟ್ ಮಾಡಿ ಒಂದೊಂದು ಸೀರೆನು ಟ್ರಯಲ್ ಮಾಡಿಸ್ತೀನಿ. ನಿನ್ ದಮ್ಮಯ್ಯ ಅಂತೀನಿ, ಬಿಟ್ಬಿಡು ನನ್ನ. ಹೌದಾ? ಹಂಗಾರೆ ನಾನು ಏನ್ ಸೆಲೆಕ್ಟ್ ಮಾಡ್ತೀನೋ ಅದನ್ನ ನೀನು ಉಟ್ಕೋಬೇಕು ಅಷ್ಟೇ. ಬಂದೆ. ಕೂತ್ಕೊಳ್ಳೆ. ಬಂದೆ ಅಂತ ಹೊರಟ್ಬಿಟ್ಲು. ನಾನು ಹೋಗಿ ನೋಡಲ್ವಾ? ನಮ್ದು ಅಲ್ಲದೆ ಇರೋ ಜಾಗದಲ್ಲೇ ನಮಗೆ ಸಿಗಬೇಕಾಗಿರೋ ನೆಮ್ಮದಿ ಸಿಗುತ್ತಂತೆ. ಅದಕ್ಕೆ ಕೆಲವು ಸಲ ನಾವೇ ಆ ಜಾಗ ಹುಡ್ಕೊಂಡು ಹೋಗ್ಬೇಕಾಗತ್ತಲ್ವಾ? ನಾನು ಹಾಗೆ ಬಂದೆ. ನೆಮ್ಮದಿನ ಇಲ್ಲಿ ನಿಮ್ಗೆ ಅರ್ಥ ಆಗ್ತಿಲ್ಲ. ಹಳೆ ರಮೇಶ ತುಂಬಾ ತಪ್ಪು ಮಾಡಿಬಿಟ್ಟಿದ್ದಾನೆ ಕಣೋ. ಅವನು ಮಾಡಿದ ಪಾಪನೆಲ್ಲ ನಾನು ತೊಳಿತಾ ಇದ್ದೀನಿ. ಅವಾಗ ಯಾವುದೋ ಕೋಪದಲ್ಲಿ ನಿಧಿಗೆ ಬಾಯಿಗೆ ಬಂದಾಗ ಬೈದು ಬಿಟ್ಟಿದ್ದೆ. ಆದರೆ ಈಗ ನೀನೇ ಅವಳನ್ನ ಪ್ರೀತಿಸಿದ್ಯಾ ಅಂತ ಗೊತ್ತಾದ್ಮೇಲೆ ನಾನು ಆಡಿದ ಆ ಮಾತುಗಳೆಲ್ಲ ನನಗೆ ಚುಚ್ತಾ ಇದೆ. ಎಷ್ಟೇ ಆದರೂ ನಮ್ಮನೆ ಸೊಸೆ ಆಗೋಳು. ಅವಳ ಹತ್ರ ಕ್ಷಮೆ ಕೇಳಿ ಕಳೆದು ಹೋಗಿರೋ ನೆಮ್ಮದಿನ ಹುಡುಕೊಳ್ಳೋಣ ಅಂತ ಬಂದೆ. ಎಲ್ಲ ಮನೇಲೂ ಅತ್ತೆ ಸೊಸೆ ಜಗಳ ಆದ್ರೆ, ನಮ್ಮನೇಲಿ ಮಾವ ಸೊಸೆ ಜಗಳ ಆದ್ರೆ ನಿನಗೆ ಕಷ್ಟ ಆಗುತ್ತಲ್ವಾ? ಸಮಸ್ಯೆ ಬರೋದಕ್ಕೆ ಮುಂಚೆನೆ ಪರಿಹಾರ ಹುಡುಕೋಣ ಅಂತ. ಅಪ್ಪ ನೋಡಿದ್ರೆ ಪ್ರೀತಿ ಮದುವೆ ಸೊಸೆ ಅಂತ ಮಾತಾಡ್ತಿದ್ದಾರೆ. ಅಲ್ಲಿ ನಿತ್ಯವ್ರು ಬಿಟ್ರೆ ಈಗಲೇ ಕಾರ್ತಿಕ್ ನಿಧಿ ಮದುವೆ ಮಾಡೋ ತರ ಇದ್ದಾರೆ. ಮೊದಲು ಅಪ್ಪ ಕೋಪ ಮಾಡ್ಕೊಂಡಿದ್ರು, ಈಗ ಎಲ್ಲ ಸೇರಿಸಿ ಇವ್ರು ಕೋಪ ಮಾಡ್ಕೊಂಡಿದ್ದಾರೆ. ಒಳ್ಳೆ ಹಾವು ಏಣಿ ಆಟ ಆಗೋಯ್ತಲ್ಲ. ಏನಾಗಿದ್ಯೋ ನಿಂಗೆ? ಡಾಕ್ಟರ್ ಓದ್ತಿದ್ಯಾ? ಈ ಮನೆ ಮಗ ನೀನು. ನಾನ ಈ ಮನೆ ಮಗನ? ನನಗೆ ಯಾಕೋ ಡೌಟ್ ಶುರು ಆಗೋಗಿದೆ. ಡ್ರಿಂಕ್ ಮಾಡ್ಕೊಂಡ್ ಬಂದಿದ್ಯಾ? 2 ಪೆಗ್ ಹೊಡ್ತಿದ್ದೀನಿ. ಏನಿವಾಗ? ಏನಾದ್ರೂ ಪ್ರಾಬ್ಲಮಾ? ಅಕ್ಕ ಅಕ್ಕ, ಏನ್ ಸುಮತಿ? ನೋಡಿ, ಈ ನಿಮ್ ಸುಪುತ್ರ ಇದಾನಲ್ಲ, ಮಧ್ಯಾಹ್ನನೇ ಕುಡ್ಕೊಂಡ್ ಬಂದಿದ್ದಾನೆ. ಯಾಕೆ? ಏನಾಯ್ತು ನಿನಗೆ? ಮೊದಲು ನಿಮ್ಗೇನಾಗಿದೆ ಅದನ್ನ ಹೇಳಿ. ನಾನು ಏನ್ ಮಾಡಿದ್ದೀನಿ ನಿಮ್ಗೆ? ನನ್ನ ಯಾಕೆ ಎಲ್ರು ದೂರ ಮಾಡ್ತಿದ್ದೀರಾ? ನೀನ್ ಹೀಗ ಅರ್ಧಂಬರ್ಧ ಮಾತಾಡಿದ್ರೆ ನನ್ಗೆ ಹೆಂಗ್ ಅರ್ಥ ಆಗ್ಬೇಕು? ಅಕ್ಕ, ನನಗೆ ಗೊತ್ತಾಯ್ತು ನೋಡಿ. ಭಾವ ಹಾಸ್ಪಿಟ್ಲ್ಗೆ ಹೋಗಿದ್ರಲ್ಲ, ಅಲ್ಲೇನೋ ಕಿತಾಪತಿ ಮಾಡಿರ್ತಾರೆ, ಅದು ಇವ್ನಿಗೆ ಊರ್ದಿರುತ್ತೆ ಅಲ್ವೇನೋ? ಫಸ್ಟ್ ಆಫ್ ಆಲ್, ಈ ನಿಧಿ ನಿತ್ಯ ಕಣ್ಣ ಎಲ್ಲ ಯಾರು ನಮ್ಗೆ? ನಮ್ ಫ್ಯಾಮಿಲಿ ಅವರೆಲ್ಲ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅವನ್ಗೆ? ನೀನು, ಅಪ್ಪ, ಅಜ್ಜಿ ಎಲ್ರು. ವೈ? ಅತ್ತೆ ಅವ್ರ ಮನೆಯವ್ರಿಗೆಲ್ರಿಗೂ ಕ್ಲೋಸು. ಅಜ್ಜಿ ಏನಾದ್ರೂ ಮಾಡ್ಕೊಳ್ಳಿ, ಬಿಟ್ಟಾಕು. ನಿನಗೂ ಅಪ್ಪಂಗೂ ಏನಾಗಿದೆ? ಯಾಕೆ ಅವ್ರಿಗೆಲ್ಲ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ? ಮಾ, ನಿಜ ಹೇಳ, ನನಗೆ ಈ ಮನೇಲಿ ಎಲ್ಲ ಇದ್ದು ಯಾರು ಇಲ್ಲ ಅನ್ನೋ ಫೀಲ್ ಆಗ್ತಿದೆ. ಇಷ್ಟು ದಿನ
ನೀನು ಕರ್ಣ ಕರ್ಣ ಅಂತಿದ್ದೆ, ಈಗ ಅಪ್ಪನು ಕರ್ಣ ಕರ್ಣ ಅನ್ನಕ್ ಶುರು ಮಾಡಿದ್ದಾರೆ. ಜೊತೆಗೆ ಅವರಿಬ್ರು ಅಕ್ಕ ತಂಗಿರ್ಬೇರೆ, ನಿಧಿ ನಿತ್ಯ. ಇವರೆಲ್ಲ ನಮ್ಮ ಲೈಫಲ್ಲಿ ಯಾಕೆ ಬೇಕಮ್ಮ? ನನ್ನ ಮನೆ, ನನ್ನಪ್ಪ, ನನ್ನಮ್ಮ, ನಾನು ಅವ್ರಿಗೆ ಪ್ರೀತಿಯ ಮಗ. ಯಾವುದು ನನಗೆ ಫೀಲಿಂಗೇ ಸಿಗ್ತಿಲ್ಲ. ಇಷ್ಟು ದೊಡ್ಡ ಮನೇಲಿ ಎಲ್ರು ಇದ್ದು ಯಾರು ಇಲ್ಲ ಅನ್ನೋ ಬದಲು ಒಂದು ಪುಟ್ಟ ಮನೇಲಿ ನಾನು ಹುಟ್ಟಿ 4 ಜನ ನನ್ನ ಪ್ರೀತಿಸೋರ್ ಮಧ್ಯೆ ಬದುಕಿದ್ರೆ ಸಾಕಾಗಿತ್ತು ಅನ್ಸುತ್ತೆ. ನೆಮ್ಮದಿನೇ ಇಲ್ಲ ಅಮ್ಮ ನನಗೆ. ಐ ಹೇಟ್ ದಿಸ್ ಹೌಸ್ ಅಂಡ್ ದ ಪೀಪಲ್ ಅರೌಂಡ್ ಮೀ. ಕೆಲವೊಂದ್ಸಲ ನನಗೆ ಜನ್ಮ ಕೊಟ್ಟಿದ್ ನೀನೇನಾ ಅಂತ ಡೌಟ್ ಶುರು ಆಗೋಗಿದೆ.